An example for hard copy devices is printers. So these printers can be classified into two types, impact and non-impact printer. So impact printer ಅಂದ್ರೆ ಈಗ ನಿಮಗೆ ಒಂದು ಪೇಪರ್ ಇದೆ, ಈ ಪೇಪರ್ ಅಲ್ಲಿ ನಾವು ಪೆನ್ ಇಂದ ಬರಿಬೇಕಾದ್ರೆ ನನಗೆ ಈ ಪೇಪರ್ನ ಟಚ್ ಮಾಡಬೇಕಲ್ಲ. ಎಸ್, ಪೆನ್ ಪೇಪರ್ನ ಟಚ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು ಡ್ರಾಯಿಂಗ್ ಏನಾದ್ರು ಬರೆಯಕ್ಕಾಗತ್ತಾ? ಇಲ್ಲ. ಸೊ ಇಟ್ ಇಸ್ ಗೋಯಿಂಗ್ ಟು ಟಚ್ ದಿಸ್ paper and it is going to generate an impact. It will come and hit and it will just generate the impact ಅಂತ ಹೇಳ್ಬೋದು. ಆರ್ ಈ ಟೈಪ್ ರೈಟಿಂಗ್ ಮೆಷಿನ್ ನೋಡಿದ್ದೀರಾ, ಅದ್ರಲ್ಲಿ ABC ಅಂತ ಲೆಟರ್ಸ್ ಇರುತ್ತೆ, ಅದು ಟೈಪ್ ಮಾಡುವಾಗ ಅಲ್ಲೊಂದು ಹ್ಯಾಮರ್ ತರ ಬಂದು ಇಲ್ಲಿ ಹಿಂಗೆ ಹೊಡೆಯುತ್ತಲ್ಲ, ಅದು ಇಂಪ್ಯಾಕ್ಟ್. ಅಲ್ಲಿ ಏನಿದೆಯೋ ಅದು ನಿಮ್ಗೆ ಅಲ್ಲಿ ಬರುತ್ತೆ. ಇಲ್ಲ ನಿಮ್ಮ ಪ್ರಿನ್ಸಿಪಲ್ದು ಸೀಲ್ ಸಿಗ್ನೇಚರ್ ಮಾಡೋಕ್ಕೆ ಸೀಲ್ ಇರುತ್ತಲ್ಲ, ಅವ್ರು ಏನ್ ಮಾಡ್ತಾರೆ, ಇಂಕ್ ಪ್ಯಾಡ್ ಅಲ್ಲಿ ಹಿಂಗಿಟ್ಟು ಹಿಂಗ್ ಮಾಡ್ತಾರೆ. ಇಲ್ಲ ಹೆಬ್ಬೆಟ್ ಇದೆಯಲ್ಲ, ಅದೆಲ್ಲ ಇಂಪ್ಯಾಕ್ಟ್. ನೀವು ಇಲ್ಲಿ ಇಂಕ್ ಪ್ಯಾಡ್ ಅಲ್ಲಿ ಇಟ್ಬಿಟ್ಟು ಹಿಂಗಿಡುವಾಗ ನಿಮ್ಗೆ ಅದೊಂದು ಅಲ್ಲಿರೋ ಇಮೇಜ್ ಇಲ್ಲಿ ಬರುತ್ತಲ್ಲ, ಅದು ಇಂಪ್ಯಾಕ್ಟ್ ಅಂತೀವಿ. ಸೊ ದಿಸ್ ಇಂಪ್ಯಾಕ್ಟ್ ಪ್ರಿಂಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು two types, character printer and line printer. Character printer means if I want to print BSc, BSc ಅಂತ ಒಂದೊಂದು ಲೆಟರ್ ಆಗಿ ಪ್ರಿಂಟ್ ಮಾಡಿದ್ರೆ ಅದು ಕ್ಯಾರೆಕ್ಟರ್ ಪ್ರಿಂಟರ್. ಅದಕ್ಕೆ ಎಕ್ಸಾಂಪಲ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. The next type of impact printer is line printer. Line printer ಅಂದ್ರೆ it will print one line after the other. That is line printer. The next type of the printer we call it as non-impact printer. Non-impact ಅಂದ್ರೆ impact ಅಂದ್ರೆ ನಿಮಗೆ ಗೊತ್ತದಲ್ಲ, non-impact ಅಂದ್ರೆ it will not touch. ನಿಮ್ಮ ಪೇಪರ್ನ ಟಚ್ ಮಾಡಲ್ಲ, ಬಟ್ ನಿಮಗೆ ಪ್ರಿಂಟ್ ಆಗುತ್ತೆ. ಅದನ್ನ non-impact printer ಅಂತ ಹೇಳ್ತೀವಿ. So there is no hammer. It will not come and hit the paper. So this non-impact printer we have two types, character printers and page printer. Character printer means it is going to print one character at a time, whereas page means it is going to print one page at a time. Character printer example inkjet printer, and whereas page printer example laser printer. So let us discuss three different printers, that is dot matrix, inkjet and laser printer. The first type of printer what we are going to see is dot matrix printer. Dot matrix printer andre it is a character printer, it is an impact printer and also a character printer. So it is going to print one character at a time. For example, if you want to print boy, it will print BOY, boy anta print agutte. Okay, BOY anta ondondu character agi print agutte. So how it is going to print means there is a matrix of dots. So dot 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 irutte, ಆ ಡಾಟ್ಸ್ ಅನ್ನ ಕಂಬೈನ್ ಮಾಡಿ ಹೆಂಗೆ ನೀವು ಒಂದು ರಂಗೋಲಿ ಹಾಕ್ಬೇಕಾದ್ರೆ ಆ ಡಾಟ್ಸ್ ಇಟ್ಬಿಟ್ಟು ಅದಕ್ಕೆ ಒಂದು ಡಯಾಗ್ರಾಮ್ ತರ ಒಂದು ಪಿಕ್ಚರ್ ಡ್ರಾ ಮಾಡ್ತಿರಲ್ಲ, ಅದೇ ತರ ಡಾಟ್ಸ್ ಇರುತ್ತೆ, ಆ ಡಾಟ್ಸ್ ನ ಕನೆಕ್ಟ್ ಮಾಡಿ ABC ಅಂತ ನಾವು ಜನರೇಟ್ ಮಾಡ್ತೀವಿ. ಅಂಡ್ ದ ಕಂಪ್ಯೂಟರ್ ಏನ್ ಮಾಡುತ್ತೆ, ಒಂದು ಕ್ಯಾರೆಕ್ಟರ್ ನ ಅಟ್ ಅ ಟೈಮ್ ನಿಮ್ ಪ್ರಿಂಟರ್ಗೆ ಸೆಂಡ್ ಮಾಡುತ್ತೆ. ಆ ಪ್ರಿಂಟರ್ ಏನ್ ಮಾಡುತ್ತೆ, ಅದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಡ್ರಿವೆನ್ ಪ್ರಿಂಟ್ ಹೆಡ್ ಇರುತ್ತೆ. ಆ ಪ್ರಿಂಟ್ ಹೆಡ್ ಅಲ್ಲಿ ಈಗ B ಪ್ರಿಂಟ್ ಮಾಡ್ಬೇಕಾದ್ರೆ ಅಲ್ಲಿ B ಅಂತ ಒಂದು ಲೆಟರ್ ಇರುತ್ತೆ. ಕಂಪ್ಯೂಟರ್ ಈಗ B ಅಂತ ಸೆಂಡ್ ಮಾಡಿದ್ರೆ ಈ B ಏನಾಗುತ್ತೆ, ನಿಮ್ ಪೇಪರ್ ಅಲ್ಲಿ ಈ ತರ ಇರುತ್ತಲ್ಲ, ಇಟ್ ವಿಲ್ ಕಮ್ ಅಂಡ್ ಹಿಟ್ ದ ಪೇಪರ್, ಅದೊಂದು ಅಚ್ಚಲ್ಲಿ ಬರುತ್ತೆ. ಓಕೆ, ಸೊ ಅದನ್ನ ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಸೊ ದ ಇಂಪ್ಯಾಕ್ಟ್ ಇದೊಂದು ಹಿಂಗ್ ಬಂದು ನಿಮ್ಗೆ ಪ್ರಿಂಟ್ ಆದ್ರೆ ನಾವು ಅದನ್ನ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಸೊ ಹಿಯರ್ ಯು ಕ್ಯಾನ್ ಹ್ಯಾವ್ ಪಿನ್ಸ್ ಫ್ರಮ್ 9 to 24 ಪಿನ್ಸ್ ಇರ್ಬೋದು. ನಮ್ಮ ಪ್ರಿಂಟರ್ಗೂ ಪೇಪರ್ಗೂ ಇನ್ ಬಿಟ್ವೀನ್ ಏನಿದೆ ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಟೇಪ್ ಇರುತ್ತೆ. ಸೊ ಇಟ್ ಇಸ್ ಲೈಕ್ ಅ ಕಾರ್ಬನ್ ಶೀಟ್ ತರ ಇರುತ್ತೆ. ಸೊ ನೀವು ಯಾವಾಗಲೂ ನೀವೀಗ ಬ್ಲ್ಯಾಕ್ ಕಲರ್ ಕಾರ್ಬನ್ ಅಲ್ಲಿ ಬಂದು ನೀವೀಗ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಪ್ರಿಂಟ್ ಬರುತ್ತಲ್ಲ, ಅದೇ ತರ ಬ್ಲೂ ಅಲ್ಲಿ ಪ್ರಿಂಟ್ ಆದ್ರೆ ಬ್ಲೂ ಪ್ರಿಂಟ್ ಬರುತ್ತೆ. ಅದೇ ತರ ನಿಮ್ಗೆ ಇರುವ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಒಂದು ಟೇಪ್ ಇರುತ್ತೆ, ಕಾರ್ಬನ್ ಟೇಪ್ ಇರುತ್ತೆ. ಸೊ ಕ್ಯಾರೆಕ್ಟರ್ ಬಂದು ಇಲ್ಲಿ ಬಂದು ಹೊಡಿವಾಗ ನಿಮ್ಗೆ ಅಲ್ಲಿ ಆ ಕ್ಯಾರೆಕ್ಟರ್ ಅಲ್ಲಿ ಏನಿದೆಯೋ ಅದು ನಿಮ್ ಪೇಪರ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದೊಂದು ರೆಸಲ್ಯೂಷನ್ ಅಂತೀವಿ, ಅಂದ್ರೆ ಅದೊಂದು ಕ್ವಾಲಿಟಿನ ಹೆಂಗ್ ಮೆಷರ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ 50 to 500 ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್. 50 ಕ್ಯಾರೆಕ್ಟರ್ಸ್ 1 ಸೆಕೆಂಡ್ಗೆ ಪ್ರಿಂಟ್ ಆಗ್ಬೋದು, ಇಲ್ಲ ತುಂಬಾ ಫಾಸ್ಟ್ ಇದ್ರೆ 500 ಕ್ಯಾರೆಕ್ಟರ್ಸ್ ಪ್ರಿಂಟ್ ಆಗ್ಬೋದು. ನಾರ್ಮಲಿ ಇದು ತುಂಬಾ ಚೀಪ್ ಇದೆ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸ್ ಆರ್ ವೆರಿ ಚೀಪ್ ಅಂಡ್ ಇಟ್ ಇಸ್ ಯೂಸ್ಡ್ ಇನ್ ಬಿಲ್ ಎಲ್ಲ ಪ್ರಿಂಟ್ ಮಾಡ್ತಾರಲ್ಲ,
ನಮಗೆ ಶಾಪ್ಗೆಲ್ಲ ಹೋದರೆ ಪ್ರಿಂಟ್ ಮಾಡೋಕ್ಕೆ ಬಿಲ್ ಪ್ರಿಂಟ್ ಮಾಡೋದು, ಇಲ್ಲ ನೀವು ಪೆಟ್ರೋಲ್ ಹಾಕಕ್ಕೆ ಹೋದರೆ ಅವ್ರು ಪ್ರಿಂಟ್ ಮಾಡ್ತಾರೆ ಡಾಟ್, ಅದನ್ನೆಲ್ಲ ನೀವು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ಅಲ್ಲಿ ನಮಗೆ ಕ್ವಾಲಿಟಿ ಅಷ್ಟು ಮ್ಯಾಟರ್ ಇಲ್ಲ, ಅದಷ್ಟೇ ಅಲ್ಲ ನಿಮಗೆ ಒಂದೇ ಕಾರ್ಬನ್ ಕಾಪಿ ಬೇಕಂತ ಇಟ್ಕೊಳ್ಳಿ, ಅದು ಬಂದು ನಿಮ್ಗೆ ಜೋರು ಒತ್ತುವಾಗಲೇ ನಿಮಗೆ ಕಾರ್ಬನ್ಸ್ ಬರೋದು. ಸೊ ನಮಗೆ ಕಾರ್ಬನ್ ಕಾಪೀಸ್ ಮಲ್ಟಿಪಲ್ ಕಾಪೀಸ್ನ ಪ್ರಿಂಟ್ ಮಾಡಬೇಕಂದ್ರೆ ನಾವು ಅಲ್ಲೂ ಇದೇ ಇಂಪ್ಯಾಕ್ಟ್ ಅದೇ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಯೂಸ್ ಮಾಡ್ತೀವಿ. ಸೊ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ is an impact printer and it prints one character at a time, so we call it as a character printer. The next printer what we are going to see is inkjet printer. It is a non-impact printer and it also is going to print one character at a time, but it is a non-impact printer. Non-impact printer ಅಂದ್ರೆ ಈಗ ನಿಮ್ಗೆ ಒಂದು ಪೇಪರ್ ಇದೆ, ಇಲ್ಲ ಆ ಪೇಪರಲ್ಲಿ ನೀವು ಒಂದು ಡ್ರಾಯಿಂಗ್ ಏನೋ ಮಾಡ್ಬೋದು, ರಂಗೋಲಿನ ಇದಕ್ಕೆ ಎಕ್ಸಾಂಪಲ್ ನೋಡ್ಬೋದು. ನೀವು ಈ ಥರ ಒಂದು ಸೀವ್ ಇಟ್ಟಿರ್ತೀರ, ಇದ್ರಲ್ಲಿ ನೋಡಿ ಚಿಕ್ಕ ಚಿಕ್ಕದು ಡಾಟ್ಸ್ ಇರೆ, ಇಲ್ಲಿ ಹಿಂಗೆ ಅದು ಹಿಂಗೆ ಒತ್ತಬೇಕಾಗಿಲ್ಲ ಅಲ್ಲ, ಇಲ್ಲಿ ಹಿಂಗೆ ಮಾಡಿದರೆ ನಿಮ್ಗೆ ಇಂಕ್ ಸ್ಪ್ರೇ ಇದು ಕಲರ್ ಸ್ಪ್ರೇ ಆಗುತ್ತಲ್ಲ, ಅದೇ ಥರ ನಿಮ್ಮ ಪ್ರಿಂಟರ್ ಒಳಗೆ ನಿಮಗೆ ಒಂದು ಚಿಕ್ಕದು ಕ್ಯಾಟ್ರೇಜ್, ಒಂದು ಚಿಕ್ಕದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗೆ ಕಾರ್ಬನ್ ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಅಂದರೆ ಬ್ಲ್ಯಾಕ್ ಇಂಕ್ ಅಂದರೆ ಬ್ಲ್ಯಾಕ್, ಕಲರ್ ಅಂದರೆ ಕಲರ್ಸ್. ಕ್ಯಾಟ್ರೇಜ್ ಕನ್ಸಿಸ್ಟ್ ಆಫ್ ಸಮ್ ಎಲೆಕ್ಟ್ರಿಕಲಿ ಹೀಟೆಡ್ ಚೇಂಬರ್ಸ್. ಅದನ್ನ ಒಳಗೆ ನಮಗೆ ಚಿಕ್ಕ ಚಿಕ್ಕ ನಾಸಲ್ಸ್ ಇರುತ್ತೆ. ನಾಸಲ್ಸ್ ಅಂದರೆ ಇದೇ ಥರ ಚಿಕ್ಕ ಚಿಕ್ಕದು ಹೋಲ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಆ ಹೋಲ್ಸ್ ಇಂದ ಇಂಕ್ನ ಹಿಂಗೆ ಪೇಪರ್ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಸೊ ಪೇಪರಲ್ಲಿ ನಿಮಗೆ ಇಂಕ್ ಹಿಂಗೆ ಮೂವ್ ಆಗುವಾಗ ನಿಮ್ಗೆ ಎಷ್ಟು ಇಂಕ್ ಬೇಕೋ ಅಷ್ಟಷ್ಟು ಸ್ಪ್ರೇ ಮಾಡ್ಕೊಂಡು ಹೋಗುವಾಗ ನಿಮ್ಗೆ ಅಲ್ಲಿ ಇಲ್ಲಿ ಪೇಪರ್ನ ಟಚ್ ಮಾಡೋದೇ ಇಲ್ಲ, ರೈಟ್? ಸೊ your print head will move from here to here and it will just spray the ink and it will generate an image on the paper. So that we call it as inkjet printer. And this inkjet printer can be either black and white or color, and it is also it is not very cheaper like your dot matrix printer, but it is comparatively affordable cost and it is also going to provide high quality graphics. ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ದು ಹತ್ರ ನೋಡಿದ್ರೆ ನಿಮಗೆ ಡಾಟ್ಸ್ ಕಾಣಿಸುತ್ತೆ, ಬಟ್ ಇದೇ ಥರ ಇಂಕ್ಜೆಟ್ ಪ್ರಿಂಟರ್ ಯೂಸ್ ಮಾಡುವಾಗ ನಿಮಗೆ ಆ ಥರ ಏನಿರಲ್ಲ, ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ರಿಂಟ್ಔಟ್ ಸಿಗ್ಬೋದು. ಸೊ ಹಿಯರ್ ದ ಕ್ವಾಲಿಟಿ ಆಫ್ ದ ಪ್ರಿಂಟರ್ is measured in DPIs, that is dots per inch. So normally we'll be getting 600 dots per inch in your inkjet printer. So inkjet printer is a non-impact printer and it is also a character printer. One more printer what we can discuss is your laser printer. Laser printer is a non-impact printer and a page printer. Page printer means it is going to print one page at a time. So ಈ ಪ್ರಿಂಟರ್ ಇದೆ ನೋಡಿ, ಇದು ಆಲ್ಮೋಸ್ಟ್ ನೀವು ಜೆರಾಕ್ಸ್ ಮೆಷಿನ್ ನೋಡಿದ್ರೆ, ಪೇಪರ್ ಏನಾದ್ರು ನಿಮ್ಮ ನೋಟ್ಸ್ ಜೆರಾಕ್ಸ್ ಮಾಡೋಕೆ ಏನಾದ್ರು ಹೋಗಿರುವಾಗ ನೀವು ಮೆಷಿನಲ್ಲಿ ಇದು ಲೈಟಿಂಗ್ ಪಾಸ್ ಆಗ್ತಾ ಇರುತ್ತೆ ಅಲ್ಲ, ಈ ಲೈಟಿಂಗ್ ಪಾಸ್ ಆಗ್ತಾ ಇರುತ್ತೆ. ಸೊ what this particular page printer or a laser printer is going to do means it is having an electroconductive drum, ECD. ಈ ಎಲೆಕ್ಟ್ರೋ ಕಂಡಕ್ಟಿವ್ ಡ್ರಮ್ನ ಅವ್ರು ಏನು ಮಾಡ್ತಾರೆ, ಈ ಥರ ಡ್ರಮ್ ಇರುತ್ತೆ. ಓಕೆ, ಈ ಡ್ರಮ್ ಅಲ್ಲಿ they will just charge this particular drum with negatively charged. This drum will be negatively charged. ಸೊ ಆಮೇಲೆ ನಿಮಗೆ ಒಂದು ರೊಟೇಟಿಂಗ್ ಮಿರರ್ ಇರುತ್ತೆ. ಆ ಮಿರರ್ದು ಏನು ಮಾಡ್ತಾರೆ, ಲೈಟ್ ಪಾಸ್ ಮಾಡ್ತಾರೆ. ನೀವು ಜೆರಾಕ್ಸ್ ಮೆಷಿನಲ್ಲಿ ನೋಡಿದಿಲ್ಲ, ಅದೇ ಥರ ಹಿಂಗೆ ಲೈಟ್ ಪಾಸ್ ಮಾಡುವಾಗ ಆ ಲೈಟ್ ಸ್ಕ್ಯಾನ್ ಮಾಡಿ ಒಂದು ಪಾಸಿಟಿವ್ it will just generate an optical image which is particle charge. Optical image ಅಂದ್ರೆ ನೆಗೆಟಿವ್ ನೋಡಿದಿರಾ, ಯಾವುದಾದ್ರು ಒಂದು ಪಿಕ್ಚರ್ದು ನೆಗೆಟಿವ್ ನೋಡಿದಿರಾ, ಅದನ್ನ ಆಪ್ಟಿಕಲ್ ಇಮೇಜ್ ಅಂತ ಹೇಳ್ತೀವಿ. ಸೊ ಆಪ್ಟಿಕಲ್ ಇಮೇಜ್ನ ಅದು ಜನರೇಟ್ ಮಾಡುತ್ತೆ. ಅದು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ನಿಮ್ಮ ಡ್ರಮ್ ಅಲ್ಲಿರೋದು ನೆಗೆಟಿವ್ ಚಾರ್ಜ್, ಇಲ್ಲಿರೋ ಇಮೇಜ್ ನಿಮಗೆ ಪಾಸಿಟಿವ್ ಚಾರ್ಜ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಅದು ಕ್ಯಾಟ್ರೇಜ್ ಇರುತ್ತೆ, ಆ ಟೋನರ್, ಕ್ಯಾಟ್ರೇಜ್ ಎಲ್ಲ ಟೋನರ್ ಇರುತ್ತೆ. ಆ ಟೋನರ್ ಒಳಗೆ ನಿಮಗೆ ಬ್ಲ್ಯಾಕ್ ಕಲರ್ ಪೌಡರ್ ಇರುತ್ತೆ, ಆ ಕಲರ್ ಪೌಡರ್ಸ್ ಇರುತ್ತೆ. So this toners will be charged with negatively and this toner will be rolled over this particular paper. Image, optical image ಯಾವ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ. ಈ ಟೋನರ್ ಪಾಸಿಟಿವ್ ಚಾರ್ಜ್ ಇದೆ. Toners are having powders which are negatively charged and this particular charged powder will be rolled over this particular paper or this particular optical image. ಹಿಂಗೆ ರೋಲ್ ಮಾಡುವಾಗ ಏನಾಗುತ್ತೆ, ನಿಮಗೆ ಆಟೋಮ್ಯಾಟಿಕಲಿ
positive and negative charges will attract each other. Like charges will repel, whereas different opposite charges will attract each other. So positively charged optical image ಮೇಲೆ ಈ ಟೋನರ್ ರೋಲ್ ಆಗುವಾಗ ಇಲ್ಲಿರೋ ನೆಗೆಟಿವ್ಲಿ ಚಾರ್ಜ್ಡ್ ಪೌಡರ್ಸ್ ಇಲ್ಲಿ ಅಂಟ್ಕೊಳ್ಳುತ್ತೆ. ಆವಾಗ ನಿಮಗೆ ಒಂದೇ ಸಾರಿ ಒಂದು ಕಂಪ್ಲೀಟ್ ಪೇಜ್ ಪ್ರಿಂಟ್ ಆಗುತ್ತೆ, ನಿಮಗೆ ಪ್ರಿಂಟ್ ಆಗಿ ಬರುತ್ತೆ. ಸೊ ನಾವು ಅದನ್ನ ಪೇಜ್ ಪ್ರಿಂಟರ್ ಆರ್ ಲೇಸರ್ ಪ್ರಿಂಟರ್ ಅಂತ ಹೇಳ್ತೀವಿ. ಸೊ ನಾವು ಲೇಸರ್ ಲೈಟ್ ಪಾಸ್ ಮಾಡಿ ಆ ಇಮೇಜ್ ನ ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ಆಪ್ಟಿಕಲ್ ಇಮೇಜ್ ಜನರೇಟ್ ಮಾಡ್ತಾ ಇದೀವಿ. ಸೊ ವಿ ಕಾಲ್ ದಿಸ್ ಪರ್ಟಿಕ್ಯುಲರ್ ಪ್ರಿಂಟರ್ as laser printer. And if this laser printer is very fast, it can print 200 pages per minute. ಸೊ ನಾವು ಅಲ್ಲಿ ಏನ್ ಮಾಡಿದೀವಿ, ಕ್ಯಾರೆಕ್ಟರ್ಸ್ ಅಲ್ಲಿ 50 to 500 ಕ್ಯಾರೆಕ್ಟರ್ಸ್ ಪರ್ ಸೆಕೆಂಡ್ ಅಂತ ಮಾತಾಡಿದ್ವಿ. ಇಲ್ಲಿ it can produce 200 pages per minute and the resolution also is very high. That is from 300 to 2400 dots per inch. So 2400 dots per inch, 1 inch ಅಲ್ಲಿ 2400 ಅಂದ್ರೆ ಇಮ್ಯಾಜಿನ್ ಮಾಡಿ ಅದೊಂದು ಕ್ಲಾರಿಟಿ ಹೆಂಗಿರುತ್ತೆ ಅಂತ. ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಬೇಕಾದ್ರೆ ಅಲ್ಲಿ ಲೇಸರ್ ಪ್ರಿಂಟರ್ ನ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಅದು ಕಂಪೇರ್ ಅದು ಬೇರೆ ಎರಡು ಪ್ರಿಂಟರ್ಗಿಂತ ಕಂಪೇರ್ ಮಾಡುವಾಗ ಲೇಸರ್ ಪ್ರಿಂಟರ್ಸ್ ಆರ್ ವೆರಿ ಕಾಸ್ಟ್ಲಿ. So these are 3 types of printers. So we have seen there are 2 types of output devices, hard copy and soft copy devices. Hard copy devices, we have seen an example of printers. Printers can be classified into impact and non-impact printer. Impact printers can be classified into character printer and line printer. Character printer, we have seen an example, dot matrix. And non-impact printer can be classified into character printer and page printer. In character printer, we have seen an example of inkjet printer, and for our page printer, we have seen an example of laser printer. So printers are and hard copy devices. Have a nice day.